ಕಾಮನ್ ಆಗಿ ನಾವೆಲ್ಲರೂ ಆಲೂಗಡ್ಡೆ ಚಿಪ್ಸ್ನ ತಿಂದಿರ್ತೀವಿ. ಇವತ್ತು ನಾವು ಏನು ಸ್ಪೆಷಲ್ ಅಂದರೆ ಗೆಣಸಿನ ಸೀಸನ್ ಅಂತಲೇ ನಾವು ಇವತ್ತು ಗೆಣಸಿನಿಂದ ಚಿಪ್ಸ್ ಮಾಡಿದ್ದೀವಿ. ಈ ಚಿಪ್ಸ್ ಭಾಳ ಕ್ರಿಸ್ಪಿಯಾಗಿರ್ತದೆ ಮತ್ತು ಟೇಸ್ಟ್ನೂ ಚೆನ್ನಾಗಿರ್ತದೆ ಮತ್ತು ಆಯಿಲ್ನೂ ಕಡಿಮೆ ಇರ್ತದೆ. ಅದಕ್ಕೆ ನಾವು ಇವಾಗ ಹೆಂಗೆ ಮಾಡ್ಲತ್ತೀವಿ ಅನ್ನೋದನ್ನು ನೋಡೋಣ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈ ಗೆಣಸಿನ ಚಿಪ್ಸ್ ಮಾಡೋದಕ್ಕೆ ಒಂದು 3 ಗೆಣಸನ್ನ ತೊಗೊಂಡಿವಿ ದೊಡ್ಡದು. ಅದನ್ನು ಕ್ಲೀನಾಗಿ ಚೆಂದೆಲ್ಲ ತೊಳ್ಕೊಬೇಕು, ಯಾಕಂದ್ರೆ ಅದಕ್ಕೆ ಮಣ್ಣು ಜಾಸ್ತಿ ಇರ್ತದೆ. ಅದಕ್ಕೆ ಎಲ್ಲ ನೀಟಾಗಿ ಸರಿಯಾಗಿ ತೊಳ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಕಟ್ ಮಾಡಬೇಕು, ಎಡ್ಜಸ್ ಕಟ್ ಮಾಡಿರಿ. ಎಡ್ಜಸ್ ಕಟ್ ಮಾಡಿದ ಮೇಲೆ ಇದು ಪೀಲ್ ಮಾಡೋದು ಇದು ಬ್ಲೆಂಡರ್ ಇರ್ತದಲ್ಲ ಅದನ್ನು ತೊಗೊಂಡು ಇದೆಲ್ಲ ಗೆಣಸು ಮೇಲಿನ ಸಿಪ್ಪಿ ಎಲ್ಲ ನೀಟಾಗಿ ಇವಾಗ ಚಿಪ್ಸ್ ತಕೊಂಡ್ಬಿಡ್ರಿ. ಎಲ್ಲ ನೀಟಾಗಿ ಕ್ಲೀನ್ ಆದಮೇಲೆ ಅದಕ್ಕೆ ವಾಶ್ ಮಾಡ್ಕೊರಿ. ವಾಶ್ ಮಾಡ್ಕೊಂಡಾದ್ಮೇಲೆ ಸೇಮ್ ಅದೇ ರೀತಿನ ಹೆರ್ಚ್ಬೇಕು. ಲೇಯರ್ ಆಗಿ ನಿಮಗೆ ಹೆಂಗೆ ತಿನ್ ಲೇಯರ್ ಬೇಕು, ತಿಕ್ ಲೇಯರ್ ಬೇಕು ಅದು ಆ ಥರ ನೀವು ಹೆರ್ಚ್ಕೊರಿ. ಹೆರ್ಚ್ಕೊಂಡಾದ್ಮೇಲೆ ಇಲ್ಲಿ ನಾವು ಕ್ರಿಸ್ಪಿನೆಸ್ಗೋಸ್ಕರ ಏನು ಮಾಡತ್ತೀವಿ, ಕಾರ್ನ್ಫ್ಲವರ್ ಹಾಕ್ಲತ್ತೀವಿ. 1.5-2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕೋರಿ. ಆಮೇಲೆ ನಮಗೆ ರುಚಿಗೆ ಎಷ್ಟು ಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಆಮೇಲೆ ಇನ್ನೊಂದು ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಏನು ಮಾಡಿರಿ ಖಾರದ ಪುಡಿ ಹಾಕೋರಿ. ಅದರಿಂದ ಏನಾಗ್ತದೆ, ಆಮೇಲೆ ನಾವು ಲಾಸ್ಟಿಗೆ ಎಲ್ಲ ಚಿಪ್ಸ್ ಕರಿದ ಮೇಲೆ ಹಾಕೊಂಡು ತಿಂತೀವಲ್ಲ, ಆ ಟೇಸ್ಟ್ಗಿಂತಲೂ ಮೊದಲೇ ನಾವು ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಾಗ್ತದೆ. ಅದಕ್ಕೆ ಆಯ್ತು, ಇದೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ 1-2 ಸ್ಪೂನು ನೀರು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊರಿ. ಯಾಕಂದ್ರೆ ಅದು ಫುಲ್ಲು ಡ್ರೈ ಇತ್ತಂದ್ರೆ ಚೆನ್ನಾಗಿ ಎಲ್ಲ ಲೇಯರ್ಗೂ ಅದು ಉಪ್ಪು ಖಾರ ಮತ್ತು ಇದು ಕಾರ್ನ್ಫ್ಲವರ್ ಹತ್ತಂಗಿಲ್ಲ, ಮಿಕ್ಸ್ ಆಗಲ್ರಿ. ಅದಕ್ಕೆ 1-2 ಟೇಬಲ್ ಸ್ಪೂನು ನೀರು ಹಾಕೋರಿ. ನೀರು ಹಾಕ್ಕೊಂಡ್ರೆ ಚೆಂದ 5 ನಿಮಿಷ ಎಲ್ಲ ಲೇಯರ್ ಬೇಕ್ರಿ. ಇದಕ್ಕೆ ಚೆಂದ ಬಿಟ್ಟ ಮೇಲೆ ಎಲ್ಲಿ ಸೈಡಿಗೆ ನಾವು ಎಣ್ಣೆನ ಕಾಯಕ್ಕೆ ಇಡಬೇಕು. ಮಿಕ್ಸ್ ಎಲ್ಲ ಕಾಯಿದ್ಮೇಲೆ ನಾವು ಏನು ಮಾಡಬೇಕು, ಒಂದೊಂದು ಲೇಯರ್ನ ನಾವು ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು. ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಚಿಪ್ಸು. ಯಾಕಂದರೆ ಫ್ಲೇಮ್ ಜಾಸ್ತಿ ಇಟ್ಟರೆ ಅಂದ್ರೆ ಅದೆಲ್ಲ ಸುಟ್ಟೋಗ್ಬಿಡ್ತದೆ, ಆವಾಗ ಕೈ ಅಂತ ಅನ್ನಿಸ್ತದೆ ಟೇಸ್ಟ್. ಅದಕ್ಕೆ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮ್, ಯಾಕಂದರೆ ಎಣ್ಣೆ ಬಿಸಿಯಾಗಿರ್ತದಲ್ಲ, ಅದಕ್ಕೆ ಒಂದು ಮೀಡಿಯಮ್ ಫ್ಲೇಮ್ದಾಗೆ ನಾವು ಇದನ್ನು ಹಾಕ್ಕೋಬೇಕು. ಇವಾಗ ಒಂದು ಸೈಡ್ ಫ್ರೈ ಆದಮೇಲೆ ಅದನ್ನು ಮತ್ತು ತಿರುಗಿ ಹಾಕ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಸೈಡ್ನು ನಾವು ಇದನ್ನು ಬಿಡಬೇಕು. ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ, ಅಂದರೆ ಸ್ವಲ್ಪ ಕಲರ್ ಚೇಂಜ್ ಕ್ರಿಸ್ಪಿನೆಸ್ ಬರೋ ತನಕ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ಲೇಮ್ ಜಾಸ್ತಿ ಜೋರು ಇಡಬೇಡ್ರಿ, ಅಂದರೆ ಅದರಲ್ಲಿ ಸುಟ್ಟೋಗ್ಬಿಡ್ತದೆ. ಅದಕ್ಕೆ ಸುಟ್ಟಂದ್ರೆ ಸ್ವಲ್ಪ ಕೈ ಹತ್ತುತ್ತದೆ. ಅದಕ್ಕೆ ಏನು ಮಾಡಿರಿ, ಸ್ವಲ್ಪ ಮೀಡಿಯಮ್ ಫ್ಲೇಮ್ದಾಗೆ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಇವಾಗ ನೋಡಿರಿ, ನಮ್ಮದು ಇಲ್ಲಿ ಕಲರ್ನು ಚೇಂಜ್ ಆಗಿದೆ ಮತ್ತು ಕ್ರಿಸ್ಪಿನೂ ಆಗ್ಯದ. ಇವಾಗ ನಾವೇನು ಮಾಡ್ಲತ್ತೀವಿ, ಇದನ್ನು ತೆಗಿಯಕತ್ತೀವಿ. ಇದೇ ರೀತಿ ಉಳಿದಿದ್ದು ಎಲ್ಲನೂ ಚಿಪ್ಸ್ ಏನು ಮಾಡಬೇಕು, ಇದೇ ರೀತಿ ಎಣ್ಣೆಯಲ್ಲಿ ಕರ್ದು ಇಟ್ಕೋಬೇಕು. ಇದು ಭಾಳ ಟೇಸ್ಟ್ ಇರ್ತದೆ. ಇದಕ್ಕೆ ನಾವೇನು ಮಾಡಬೇಕು, ಟೊಮ್ಯಾಟೊ ಕೆಚಪ್ಲಿಂದ ಅದನ್ನು ಹಚ್ಕೊಂಡು ತಿನ್ನಿರಿ, ಭಾಳ ಟೇಸ್ಟ್ ಇರ್ತದೆ. ನಿಮಗೇನಾದರೂ ನಮ್ಮ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.